ನಿನ್ನೆ ಮೈಸೂರಲ್ಲಿ ನಡೆದಂತಹ ಒಂದು ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಅಷ್ಟೇ ಅಲ್ಲದೆ ಹಲವು ಅನುಮಾನಗಳಿಗೆ ಈಗ ಎಡೆ ಮಾಡಿಕೊಡ್ತಾ ಇದೆ. ಅರಮನೆ ನಗರಿಯನ್ನ ಬೆಚ್ಚಿ ಬೀಳಿಸಿದ್ದ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಮಾದರಿಯಲ್ಲಿ ನಡೀತಾ ಹೀಲಿಯಂ ಸಿಲಿಂಡರ್ ಸ್ಫೋಟ ಅನ್ನುವ ಅನುಮಾನ ಕಾಡ್ತಾ ಇದೆ. ಬಲೂನ್ ಮಾರಾಟಗಾರ ಸಲೀಂ ಹಿಸ್ಟೆಯನ್ನ ಕೆದಕ್ತಾ ಇದ್ದಾರೆ ತನಿಖಾ ತಂಡ. ಆತ 15 ದಿನದ ಹಿಂದೆ ಮೈಸೂರಿಗೆ ಬಂದಿದ್ದ. ನಿನ್ನೆ ಮೊದಲ ಬಾರಿಗೆ ಅರಮನೆ ಬಳಿ ಬಂದು ಬಲೂನ್ ಮಾರಾಟ ಮಾಡ್ತಾ ಇದ್ದ. ಲಾಡ್ಜ್ನಲ್ಲಿ ಸಹೋದರನ ಜೊತೆಯಲ್ಲಿ ಸಲೀಂ ಉಳಿದುಕೊಂಡಿದ್ದ ಅನ್ನೋದು ಈ ಕ್ಷಣಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಸ್ಫೋಟಕ್ಕೂ ಅರ್ಧ ಗಂಟೆ ಮುಂಚೆ ಈತ ಅರಮನೆ ಬಳಿ ಬಂದಿದ್ದ. ಜಯಮಾರ್ತಾಂಡ ಗೇಟ್ ಬಳಿ ನಡೆದಿದ್ದಂತಹ ಜಾಗಕ್ಕೆ ಬಂದು ನಿನ್ನೆ ಮೈಸೂರಲ್ಲಿ ನಡೆದಂತಹ ಒಂದು ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಅಷ್ಟೇ ಅಲ್ಲದೆ ಹಲವು ಅನುಮಾನಗಳಿಗೆ ಈಗ ಎಡೆ ಮಾಡಿಕೊಡ್ತಾ ಇದೆ. ಅರಮನೆ ನಗರಿಯನ್ನ ಬೆಚ್ಚಿ ಬೀಳಿಸಿದ್ದ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಮಾದರಿಯಲ್ಲಿ ನಡೀತಾ ಹೀಲಿಯಂ ಸಿಲಿಂಡರ್ ಸ್ಫೋಟ ಅನ್ನುವ ಅನುಮಾನ ಕಾಡ್ತಾ ಇದೆ. ಬಲೂನ್ ಮಾರಾಟಗಾರ ಸಲೀಂ ಹಿಸ್ಟೆಯನ್ನ ಕೆದಕ್ತಾ ಇದ್ದಾರೆ ತನಿಖಾ ತಂಡ. ಆತ 15 ದಿನದ ಹಿಂದೆ ಮೈಸೂರಿಗೆ ಬಂದಿದ್ದ. ನಿನ್ನೆ ಮೊದಲ ಬಾರಿಗೆ ಅರಮನೆ ಬಳಿ ಬಂದು ಬಲೂನ್ ಮಾರಾಟ ಮಾಡ್ತಾ ಇದ್ದ. ಲಾಡ್ಜ್ನಲ್ಲಿ ಸಹೋದರನ ಜೊತೆಯಲ್ಲಿ ಸಲೀಂ ಉಳಿದುಕೊಂಡಿದ್ದ ಅನ್ನೋದು ಈ ಕ್ಷಣಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಸ್ಫೋಟಕ್ಕೂ ಅರ್ಧ ಗಂಟೆ ಮುಂಚೆ ಈತ ಅರಮನೆ ಬಳಿ ಬಂದಿದ್ದ. ಜಯಮಾರ್ತಾಂಡ ಗೇಟ್ ಬಳಿ ನಡೆದಿದ್ದಂತಹ ಜಾಗಕ್ಕೆ ಬಂದು ನಿನ್ನೆ ಮೈಸೂರಲ್ಲಿ ನಡೆದಂತಹ ಒಂದು ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಅಷ್ಟೇ ಅಲ್ಲದೆ ಹಲವು ಅನುಮಾನಗಳಿಗೆ ಈಗ ಎಡೆ ಮಾಡಿಕೊಡ್ತಾ ಇದೆ. ಅರಮನೆ ನಗರಿಯನ್ನ ಬೆಚ್ಚಿ ಬೀಳಿಸಿದ್ದ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಮಾದರಿಯಲ್ಲಿ ನಡೀತಾ ಹೀಲಿಯಂ ಸಿಲಿಂಡರ್ ಸ್ಫೋಟ ಅನ್ನುವ ಅನುಮಾನ ಕಾಡ್ತಾ ಇದೆ. ಬಲೂನ್ ಮಾರಾಟಗಾರ ಸಲೀಂ ಹಿಸ್ಟೆಯನ್ನ ಕೆದಕ್ತಾ ಇದ್ದಾರೆ ತನಿಖಾ ತಂಡ. ಆತ 15 ದಿನದ ಹಿಂದೆ ಮೈಸೂರಿಗೆ ಬಂದಿದ್ದ. ನಿನ್ನೆ ಮೊದಲ ಬಾರಿಗೆ ಅರಮನೆ ಬಳಿ ಬಂದು ಬಲೂನ್ ಮಾರಾಟ ಮಾಡ್ತಾ ಇದ್ದ. ಲಾಡ್ಜ್ನಲ್ಲಿ ಸಹೋದರನ ಜೊತೆಯಲ್ಲಿ ಸಲೀಂ ಉಳಿದುಕೊಂಡಿದ್ದ ಅನ್ನೋದು ಈ ಕ್ಷಣಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಸ್ಫೋಟಕ್ಕೂ ಅರ್ಧ ಗಂಟೆ ಮುಂಚೆ ಈತ ಅರಮನೆ ಬಳಿ ಬಂದಿದ್ದ. ಜಯಮಾರ್ತಾಂಡ ಗೇಟ್ ಬಳಿ ನಡೆದಿದ್ದಂತಹ ಜಾಗಕ್ಕೆ ಬಂದು ನಿನ್ನೆ ಮೈಸೂರಲ್ಲಿ ನಡೆದಂತಹ ಒಂದು ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಅಷ್ಟೇ ಅಲ್ಲದೆ ಹಲವು ಅನುಮಾನಗಳಿಗೆ ಈಗ ಎಡೆ ಮಾಡಿಕೊಡ್ತಾ ಇದೆ. ಅರಮನೆ ನಗರಿಯನ್ನ ಬೆಚ್ಚಿ ಬೀಳಿಸಿದ್ದ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಮಾದರಿಯಲ್ಲಿ ನಡೀತಾ ಹೀಲಿಯಂ ಸಿಲಿಂಡರ್ ಸ್ಫೋಟ ಅನ್ನುವ ಅನುಮಾನ ಕಾಡ್ತಾ ಇದೆ. ಬಲೂನ್ ಮಾರಾಟಗಾರ ಸಲೀಂ ಹಿಸ್ಟೆಯನ್ನ ಕೆದಕ್ತಾ ಇದ್ದಾರೆ ತನಿಖಾ ತಂಡ. ಆತ 15 ದಿನದ ಹಿಂದೆ ಮೈಸೂರಿಗೆ ಬಂದಿದ್ದ. ನಿನ್ನೆ ಮೊದಲ ಬಾರಿಗೆ ಅರಮನೆ ಬಳಿ ಬಂದು ಬಲೂನ್ ಮಾರಾಟ ಮಾಡ್ತಾ ಇದ್ದ. ಲಾಡ್ಜ್ನಲ್ಲಿ ಸಹೋದರನ ಜೊತೆಯಲ್ಲಿ ಸಲೀಂ ಉಳಿದುಕೊಂಡಿದ್ದ ಅನ್ನೋದು ಈ ಕ್ಷಣಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಸ್ಫೋಟಕ್ಕೂ ಅರ್ಧ ಗಂಟೆ ಮುಂಚೆ ಈತ ಅರಮನೆ ಬಳಿ ಬಂದಿದ್ದ. ಜಯಮಾರ್ತಾಂಡ ಗೇಟ್ ಬಳಿ ನಡೆದಿದ್ದಂತಹ ಜಾಗ ನಿನ್ನೆ ಮೈಸೂರಲ್ಲಿ ನಡೆದಂತಹ ಒಂದು ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಅಷ್ಟೇ ಅಲ್ಲದೆ ಹಲವು ಅನುಮಾನಗಳಿಗೆ ಈಗ ಎಡೆ ಮಾಡಿಕೊಡ್ತಾ ಇದೆ. ಅರಮನೆ ನಗರಿಯನ್ನ ಬೆಚ್ಚಿ ಬೀಳಿಸಿದ್ದ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಮಾದರಿಯಲ್ಲಿ ನಡೀತಾ ಹೀಲಿಯಂ ಸಿಲಿಂಡರ್ ಸ್ಫೋಟ ಅನ್ನುವ ಅನುಮಾನ ಕಾಡ್ತಾ ಇದೆ. ಬಲೂನ್ ಮಾರಾಟಗಾರ ಸಲೀಂ ಹಿಸ್ಟೆಯನ್ನ ಕೆದಕ್ತಾ ಇದ್ದಾರೆ ತನಿಖಾ ತಂಡ. ಆತ 15 ದಿನದ ಹಿಂದೆ ಮೈಸೂರಿಗೆ ಬಂದಿದ್ದ. ನಿನ್ನೆ ಮೊದಲ ಬಾರಿಗೆ ಅರಮನೆ ಬಳಿ ಬಂದು ಬಲೂನ್ ಮಾರಾಟ ಮಾಡ್ತಾ ಇದ್ದ. ಲಾಡ್ಜ್ನಲ್ಲಿ ಸಹೋದರನ ಜೊತೆಯಲ್ಲಿ ಸಲೀಂ ಉಳಿದುಕೊಂಡಿದ್ದ ಅನ್ನೋದು ಈ ಕ್ಷಣಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಸ್ಫೋಟಕ್ಕೂ ಅರ್ಧ ಗಂಟೆ ಮುಂಚೆ ಈತ ಅರಮನೆ ಬಳಿ ಬಂದಿದ್ದ. ಜಯಮಾರ್ತಾಂಡ ಗೇಟ್ ಬಳಿ ನಡೆದಿದ್ದಂತಹ ಜಾಗಕ್ಕೆ ಬಂದು ನಿನ್ನೆ ಮೈಸೂರಲ್ಲಿ ನಡೆದಂತಹ ಒಂದು ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಅಷ್ಟೇ ಅಲ್ಲದೆ ಹಲವು ಅನುಮಾನಗಳಿಗೆ ಈಗ ಎಡೆ ಮಾಡಿಕೊಡ್ತಾ ಇದೆ. ಅರಮನೆ ನಗರಿಯನ್ನ ಬೆಚ್ಚಿ ಬೀಳಿಸಿದ್ದ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಮಾದರಿಯಲ್ಲಿ ನಡೀತಾ ಹೀಲಿಯಂ ಸಿಲಿಂಡರ್ ಸ್ಫೋಟ ಅನ್ನುವ ಅನುಮಾನ ಕಾಡ್ತಾ ಇದೆ. ಬಲೂನ್ ಮಾರಾಟಗಾರ ಸಲೀಂ ಹಿಸ್ಟೆಯನ್ನ ಕೆದಕ್ತಾ ಇದ್ದಾರೆ ತನಿಖಾ ತಂಡ. ಆತ 15 ದಿನದ ಹಿಂದೆ ಮೈಸೂರಿಗೆ ಬಂದಿದ್ದ. ನಿನ್ನೆ ಮೊದಲ ಬಾರಿಗೆ ಅರಮನೆ ಬಳಿ ಬಂದು ಬಲೂನ್ ಮಾರಾಟ ಮಾಡ್ತಾ ಇದ್ದ. ಲಾಡ್ಜ್ನಲ್ಲಿ ಸಹೋದರನ ಜೊತೆಯಲ್ಲಿ ಸಲೀಂ ಉಳಿದುಕೊಂಡಿದ್ದ ಅನ್ನೋದು ಈ ಕ್ಷಣಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಸ್ಫೋಟಕ್ಕೂ ಅರ್ಧ ಗಂಟೆ ಮುಂಚೆ ಈತ ಅರಮನೆ ಬಳಿ ಬಂದಿದ್ದ. ಜಯಮಾರ್ತಾಂಡ ಗೇಟ್ ಬಳಿ ನಡೆದಿದ್ದಂತಹ ಜಾಗಕ್ಕೆ ಬಂದು
ನಿನ್ನೆ ಮೈಸೂರಲ್ಲಿ ನಡೆದಂತಹ ಒಂದು ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಅಷ್ಟೇ ಅಲ್ಲದೆ ಹಲವು ಅನುಮಾನಗಳಿಗೆ ಈಗ ಎಡೆ ಮಾಡಿಕೊಡ್ತಾ ಇದೆ. ಅರಮನೆ ನಗರಿಯನ್ನ ಬೆಚ್ಚಿ ಬೀಳಿಸಿದ್ದ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಮಾದರಿಯಲ್ಲಿ ನಡೀತಾ ಹೀಲಿಯಂ ಸಿಲಿಂಡರ್ ಸ್ಫೋಟ ಅನ್ನುವ ಅನುಮಾನ ಕಾಡ್ತಾ ಇದೆ. ಬಲೂನ್ ಮಾರಾಟಗಾರ ಸಲೀಂ ಹಿಸ್ಟೆಯನ್ನ ಕೆದಕ್ತಾ ಇದ್ದಾರೆ ತನಿಖಾ ತಂಡ. ಆತ 15 ದಿನದ ಹಿಂದೆ ಮೈಸೂರಿಗೆ ಬಂದಿದ್ದ. ನಿನ್ನೆ ಮೊದಲ ಬಾರಿಗೆ ಅರಮನೆ ಬಳಿ ಬಂದು ಬಲೂನ್ ಮಾರಾಟ ಮಾಡ್ತಾ ಇದ್ದ. ಲಾಡ್ಜ್ನಲ್ಲಿ ಸಹೋದರನ ಜೊತೆಯಲ್ಲಿ ಸಲೀಂ ಉಳಿದುಕೊಂಡಿದ್ದ ಅನ್ನೋದು ಈ ಕ್ಷಣಕ್ಕೆ ಸಿಗ್ತಾ ಇರುವಂತ ಮಾಹಿತಿ. ಸ್ಫೋಟಕ್ಕೂ ಅರ್ಧ ಗಂಟೆ ಮುಂಚೆ ಈತ ಅರಮನೆ ಬಳಿ ಬಂದಿದ್ದ. ಜಯಮಾರ್ತಾಂಡ ಗೇಟ್ ಬಳಿ ನಡೆದಿದ್ದಂತ ಜಾಗಕ್ಕೆ ಬಂದು ನಿನ್ನೆ ಮೈಸೂರಲ್ಲಿ ನಡೆದಂತಹ ಒಂದು ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಅಷ್ಟೇ ಅಲ್ಲದೆ ಹಲವು ಅನುಮಾನಗಳಿಗೆ ಈಗ ಎಡೆ ಮಾಡಿಕೊಡ್ತಾ ಇದೆ. ಅರಮನೆ ನಗರಿಯನ್ನ ಬೆಚ್ಚಿ ಬೀಳಿಸಿದ್ದ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಮಾದರಿಯಲ್ಲಿ ನಡೀತಾ ಹೀಲಿಯಂ ಸಿಲಿಂಡರ್ ಸ್ಫೋಟ ಅನ್ನುವ ಅನುಮಾನ ಕಾಡ್ತಾ ಇದೆ. ಬಲೂನ್ ಮಾರಾಟಗಾರ ಸಲೀಂ ಹಿಸ್ಟೆಯನ್ನ ಕೆದಕ್ತಾ ಇದ್ದಾರೆ ತನಿಖಾ ತಂಡ. ಆತ 15 ದಿನದ ಹಿಂದೆ ಮೈಸೂರಿಗೆ ಬಂದಿದ್ದ. ನಿನ್ನೆ ಮೊದಲ ಬಾರಿಗೆ ಅರಮನೆ ಬಳಿ ಬಂದು ಬಲೂನ್ ಮಾರಾಟ ಮಾಡ್ತಾ ಇದ್ದ. ಲಾಡ್ಜ್ನಲ್ಲಿ ಸಹೋದರನ ಜೊತೆಯಲ್ಲಿ ಸಲೀಂ ಉಳಿದುಕೊಂಡಿದ್ದ ಅನ್ನೋದು ಈ ಕ್ಷಣಕ್ಕೆ ಸಿಗ್ತಾ ಇರುವಂತ ಮಾಹಿತಿ. ಸ್ಫೋಟಕ್ಕೂ ಅರ್ಧ ಗಂಟೆ ಮುಂಚೆ ಈತ ಅರಮನೆ ಬಳಿ ಬಂದಿದ್ದ. ಜಯಮಾರ್ತಾಂಡ ಗೇಟ್ ಬಳಿ ನಡೆದಿದ್ದಂತ ಜಾಗಕ್ಕೆ ಬಂದು ನಿನ್ನೆ ಮೈಸೂರಲ್ಲಿ ನಡೆದಂತಹ ಒಂದು ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಅಷ್ಟೇ ಅಲ್ಲದೆ ಹಲವು ಅನುಮಾನಗಳಿಗೆ ಈಗ ಎಡೆ ಮಾಡಿಕೊಡ್ತಾ ಇದೆ. ಅರಮನೆ ನಗರಿಯನ್ನ ಬೆಚ್ಚಿ ಬೀಳಿಸಿದ್ದ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಮಾದರಿಯಲ್ಲಿ ನಡೀತಾ ಹೀಲಿಯಂ ಸಿಲಿಂಡರ್ ಸ್ಫೋಟ ಅನ್ನುವ ಅನುಮಾನ ಕಾಡ್ತಾ ಇದೆ. ಬಲೂನ್ ಮಾರಾಟಗಾರ ಸಲೀಂ ಹಿಸ್ಟೆಯನ್ನ ಕೆದಕ್ತಾ ಇದ್ದಾರೆ ತನಿಖಾ ತಂಡ. ಆತ 15 ದಿನದ ಹಿಂದೆ ಮೈಸೂರಿಗೆ ಬಂದಿದ್ದ. ನಿನ್ನೆ ಮೊದಲ ಬಾರಿಗೆ ಅರಮನೆ ಬಳಿ ಬಂದು ಬಲೂನ್ ಮಾರಾಟ ಮಾಡ್ತಾ ಇದ್ದ. ಲಾಡ್ಜ್ನಲ್ಲಿ ಸಹೋದರನ ಜೊತೆಯಲ್ಲಿ ಸಲೀಂ ಉಳಿದುಕೊಂಡಿದ್ದ ಅನ್ನೋದು ಈ ಕ್ಷಣಕ್ಕೆ ಸಿಗ್ತಾ ಇರುವಂತ ಮಾಹಿತಿ. ಸ್ಫೋಟಕ್ಕೂ ಅರ್ಧ ಗಂಟೆ ಮುಂಚೆ ಈತ ಅರಮನೆ ಬಳಿ ಬಂದಿದ್ದ. ಜಯಮಾರ್ತಾಂಡ ಗೇಟ್ ಬಳಿ ನಡೆದಿದ್ದಂತ ಜಾಗಕ್ಕೆ ಬಂದು ನಿನ್ನೆ ಮೈಸೂರಲ್ಲಿ ನಡೆದಂತಹ ಒಂದು ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಅಷ್ಟೇ ಅಲ್ಲದೆ ಹಲವು ಅನುಮಾನಗಳಿಗೆ ಈಗ ಎಡೆ ಮಾಡಿಕೊಡ್ತಾ ಇದೆ. ಅರಮನೆ ನಗರಿಯನ್ನ ಬೆಚ್ಚಿ ಬೀಳಿಸಿದ್ದ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಮಾದರಿಯಲ್ಲಿ ನಡೀತಾ ಹೀಲಿಯಂ ಸಿಲಿಂಡರ್ ಸ್ಫೋಟ ಅನ್ನುವ ಅನುಮಾನ ಕಾಡ್ತಾ ಇದೆ. ಬಲೂನ್ ಮಾರಾಟಗಾರ ಸಲೀಂ ಹಿಸ್ಟೆಯನ್ನ ಕೆದಕ್ತಾ ಇದ್ದಾರೆ ತನಿಖಾ ತಂಡ. ಆತ 15 ದಿನದ ಹಿಂದೆ ಮೈಸೂರಿಗೆ ಬಂದಿದ್ದ. ನಿನ್ನೆ ಮೊದಲ ಬಾರಿಗೆ ಅರಮನೆ ಬಳಿ ಬಂದು ಬಲೂನ್ ಮಾರಾಟ ಮಾಡ್ತಾ ಇದ್ದ. ಲಾಡ್ಜ್ನಲ್ಲಿ ಸಹೋದರನ ಜೊತೆಯಲ್ಲಿ ಸಲೀಂ ಉಳಿದುಕೊಂಡಿದ್ದ ಅನ್ನೋದು ಈ ಕ್ಷಣಕ್ಕೆ ಸಿಗ್ತಾ ಇರುವಂತ ಮಾಹಿತಿ. ಸ್ಫೋಟಕ್ಕೂ ಅರ್ಧ ಗಂಟೆ ಮುಂಚೆ ಈತ ಅರಮನೆ ಬಳಿ ಬಂದಿದ್ದ. ಜಯಮಾರ್ತಾಂಡ ಗೇಟ್ ಬಳಿ ನಡೆದಿದ್ದಂತ ಜಾಗ ನಿನ್ನೆ ಮೈಸೂರಲ್ಲಿ ನಡೆದಂತಹ ಒಂದು ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಅಷ್ಟೇ ಅಲ್ಲದೆ ಹಲವು ಅನುಮಾನಗಳಿಗೆ ಈಗ ಎಡೆ ಮಾಡಿಕೊಡ್ತಾ ಇದೆ. ಅರಮನೆ ನಗರಿಯನ್ನ ಬೆಚ್ಚಿ ಬೀಳಿಸಿದ್ದ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಮಾದರಿಯಲ್ಲಿ ನಡೀತಾ ಹೀಲಿಯಂ ಸಿಲಿಂಡರ್ ಸ್ಫೋಟ ಅನ್ನುವ ಅನುಮಾನ ಕಾಡ್ತಾ ಇದೆ. ಬಲೂನ್ ಮಾರಾಟಗಾರ ಸಲೀಂ ಹಿಸ್ಟೆಯನ್ನ ಕೆದಕ್ತಾ ಇದ್ದಾರೆ ತನಿಖಾ ತಂಡ. ಆತ 15 ದಿನದ ಹಿಂದೆ ಮೈಸೂರಿಗೆ ಬಂದಿದ್ದ. ನಿನ್ನೆ ಮೊದಲ ಬಾರಿಗೆ ಅರಮನೆ ಬಳಿ ಬಂದು ಬಲೂನ್ ಮಾರಾಟ ಮಾಡ್ತಾ ಇದ್ದ. ಲಾಡ್ಜ್ನಲ್ಲಿ ಸಹೋದರನ ಜೊತೆಯಲ್ಲಿ ಸಲೀಂ ಉಳಿದುಕೊಂಡಿದ್ದ ಅನ್ನೋದು ಈ ಕ್ಷಣಕ್ಕೆ ಸಿಗ್ತಾ ಇರುವಂತ ಮಾಹಿತಿ. ಸ್ಫೋಟಕ್ಕೂ ಅರ್ಧ ಗಂಟೆ ಮುಂಚೆ ಈತ ಅರಮನೆ ಬಳಿ ಬಂದಿದ್ದ. ಜಯಮಾರ್ತಾಂಡ ಗೇಟ್ ಬಳಿ ನಡೆದಿದ್ದಂತ ಜಾಗಕ್ಕೆ ಬಂದು ನಿನ್ನೆ ಮೈಸೂರಲ್ಲಿ ನಡೆದಂತಹ ಒಂದು ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಅಷ್ಟೇ ಅಲ್ಲದೆ ಹಲವು ಅನುಮಾನಗಳಿಗೆ ಈಗ ಎಡೆ ಮಾಡಿಕೊಡ್ತಾ ಇದೆ. ಅರಮನೆ ನಗರಿಯನ್ನ ಬೆಚ್ಚಿ ಬೀಳಿಸಿದ್ದ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಮಾದರಿಯಲ್ಲಿ ನಡೀತಾ ಹೀಲಿಯಂ ಸಿಲಿಂಡರ್ ಸ್ಫೋಟ ಅನ್ನುವ ಅನುಮಾನ ಕಾಡ್ತಾ ಇದೆ. ಬಲೂನ್ ಮಾರಾಟಗಾರ ಸಲೀಂ ಹಿಸ್ಟೆಯನ್ನ ಕೆದಕ್ತಾ ಇದ್ದಾರೆ ತನಿಖಾ ತಂಡ. ಆತ 15 ದಿನದ ಹಿಂದೆ ಮೈಸೂರಿಗೆ ಬಂದಿದ್ದ. ನಿನ್ನೆ ಮೊದಲ ಬಾರಿಗೆ ಅರಮನೆ ಬಳಿ ಬಂದು ಬಲೂನ್ ಮಾರಾಟ ಮಾಡ್ತಾ ಇದ್ದ. ಲಾಡ್ಜ್ನಲ್ಲಿ ಸಹೋದರನ ಜೊತೆಯಲ್ಲಿ ಸಲೀಂ ಉಳಿದುಕೊಂಡಿದ್ದ ಅನ್ನೋದು ಈ ಕ್ಷಣಕ್ಕೆ ಸಿಗ್ತಾ ಇರುವಂತ ಮಾಹಿತಿ. ಸ್ಫೋಟಕ್ಕೂ ಅರ್ಧ ಗಂಟೆ ಮುಂಚೆ ಈತ ಅರಮನೆ ಬಳಿ ಬಂದಿದ್ದ. ಜಯಮಾರ್ತಾಂಡ ಗೇಟ್ ಬಳಿ ನಡೆದಿದ್ದಂತ ಜಾಗಕ್ಕೆ ಬಂದು